ಹಲೋ ಆತ್ಮೀಯರೇ, ನಿಮ್ಮ ಕನ್ನಡ ವಾಹಿನಿ ಟ್ರೆಂಡಿಂಗ್ ಕನ್ನಡ 123ಗೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಿಮ್ಮ ಮುಂದೆ ತರುತ್ತಿದ್ದೇವೆ ಕನ್ನಡ ಪದಬಂಧ 108. ಈ ಪದಬಂಧದ ಒಟ್ಟಾರೆ ಸುಳುಹುಗಳು ಹೀಗಿವೆ. ಬನ್ನಿ ಪದಬಂಧ ಬಿಡಿಸೋಣ. ಇದು ಕೊನೆಗೆ ಅವಲಕ್ಕಿ ಇಟ್ಟುಕೊಂಡ ಕಪೋಲ ಕಲ್ಪನೆ ಪುಕಾರು. ಊಹಾಪೋಹ. ಗೃಹಭಂಗ ಭೈರಪ್ಪ ಅವರ ಕಾದಂಬರಿಯಾದರೆ ತೊಡೆ ಮುರಿದ ಈ ನಾಟಕ ಭಾಸನದ್ದು. ಊರುಭಂಗ. ದುಡ್ಡನ್ನೇ ಮೊದಲಿಗೆ ಇಟ್ಟುಕೊಂಡು ಕತ್ತಲನ್ನೇ ಗೆಲ್ಲುವ ಪ್ರಣತಿ. ಹಣತೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೇರಿರುವ ನಾವು ತೆರುವ ಕಂದಾಯ. ತೆರಿಗೆ. ಬೆಲೆ ಅಂತರಿಕ್ಷಕ್ಕೆ ಏರಿದರೂ ನಾವು ಬಳಸುವ ಮೂರ್ಗಾಲಿ. ರಿಕ್ಷಾ. ಹೊಟ್ಟೆ ತುಂಬಿಸಿಕೊಳ್ಳಲು ಅಡಿಗಡಿಗೆ ಮಾಡುವ ಪಾಕಕ್ರಿಯೆ. ಅಡುಗೆ. ಸಾಲದ ಭದ್ರತೆಗೆ ಪ್ರಮಾಣ ನೀಡಲು ಗೌರವ ಕೊಟ್ಟು ಇಟ್ಟು ಬಿಡುವ ಈಡು, ಗಿರವಿ, ಒತ್ತೆ. ಅಡಮಾನ. ವಾರದ ಪ್ರತಿದಿನದ ದೇವತೆಗಳಿಗೆ ರಾಹು ಕೇತು ಸೇರಿಸಿದರೆ ಸಿಗುವ 9. ನವಗ್ರಹ. ಗದಗದ ಹೆಣೆದುಕೊಂಡು ದುಃಖಕ್ಕೋ ಸುಖಕ್ಕೋ ಗಂಟಲು ಉಬ್ಬಿ ಬರುವಿಕೆ. ಗದ್ಗದ. ದಡದಡ ಕೆಂಪು ಗುಳ್ಳೆ ದದ್ದುಗಳಾಗಿ ಜ್ವರ ಸೇರಿ ಬರುವ ಸಾಂಕ್ರಾಮಿಕ ಕಾಯಿಲೆ. ದಡಾರ. ರಾಜಸ್ಥಾನದ ಬ್ಲಾಕ್ ಪ್ರಿಂಟು, ನಡುಪಟ್ಟಿ, ಒಡ್ಯಾಣವೂ ಆಗಬಹುದೇ? ಡಾಬು. ವಿರಳದಲ್ಲೂ ಅರಳಿ ಹರಹು ವಿಶಾಲವಾಗಿ ಅಗಲವಾಗಿ ಬಂದದ್ದು. ವಿಸ್ತಾರ. ವ್ಯಾಸನಿಹನೆ ಎಂದರೆ ಹತ್ತಿರವೇ ಕಾಣುವುದು.
ಸನಿಹ. ಸತಿಯ ಮಧ್ಯಕ್ಕೆ ಬಂದು ಬಿಡುವ ಗಂಡನ ಇನ್ನೊಬ್ಬ ಹೆಂಡತಿ. ಸವತಿ. ಇದೊಂದು ಮೃತದೇಹ, ಹೆಣ, ಕಳೇಬರ. ಶವ. ಇದು ಪೂಜ್ಯ ಶ್ರೇಷ್ಠ ಅಲೆದಾಡಿಕೊಂಡು ತಿರಿಕೊಂಡು ಬೇಡುವ ಭಿಕ್ಷೆಯೇ? ತಿರುಪೆ. ಯಾವುದು ಹಿತ ನಿನಗೆ ಎಂದರೆ ವಿವಶ ಆಗುವ ಮದುವೆ ಆದವ. ವಿವಾಹಿತ. ತೆಗೆದುಕೊಂಡು ಬರುವ ವ್ಯಕ್ತಿ ಸಮತೋಲನ ಸೇರಿಸಿಕೊಂಡರೆ ಬರುವ ನಂತರ. ತರುವಾಯ. ಇದು ದೇಶದ್ದೇ, ದೇಶಕ್ಕೆ ಸಂಬಂಧಪಟ್ಟಿದ್ದೆ. ರಾಷ್ಟ್ರೀಯ. ರಾಜ್ಯಕ್ಕೆ ತೆರಿಗೆ, ತೆರಿಗೆ ಅಲ್ಲದ ಮೂಲಗಳಿಂದ ಸ್ವಯಂ ಬರುವ ಆದಾಯ. ರಾಜಸ್ವ. ಕೋನುಳೀನು ಕೇನು ರಾನು ಸೊನ್ನೆ ಗಾ ಜೊತೆ ಬಂದ ಹೂನು ಸೊನ್ನೆ ಜಾ. ಹುಂಜ. ಯಾರ ಹಂಗೂ ಇಲ್ಲದೆ ತನಗೆ ತಾನೇ ಹುಟ್ಟಿಕೊಂಡವ. ಸ್ವಯಂಭೂ. ಡಮ್ ಅಂತ ಬರುವ ಅತಿ ದೊಡ್ಡ ಭಯಾನಕ ದೈತ್ಯ ರೂಪದ ಪಿಶಾಚಿ. ಪೆಡಂಭೂತ. ಅಡಿಗರ ನವ್ಯ ಕಾವ್ಯದ ಮೈಲಿಗಲ್ಲು, ಮೈಸೂರು ರಂಗಾಯಣದ ಪ್ರೇಕ್ಷಾಗೃಹವು. ಭೂಮಿಗೀತ. ಸ್ನೇಹಿತರೆ, ಪದಬಂಧ ನಿಮಗೆ ಇಷ್ಟವಾಗಿದೆ ಎಂದು ನಮ್ಮ ಭಾವನೆ. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಮತ್ತೊಂದು ಪ್ರಸ್ತುತಿಯೊಂದಿಗೆ ವಾಹಿನಿಯಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.